ಶುಭೋದಯ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಪಾರಕನ್ ಜಾಬ್ ಆದಾಗ ಯಾರೋ ರಶ್ಮಿ ಮನಸ್ಸಿನಾಗ ಒಂದು ಸ್ವಲ್ಪ ಮಂಡಕ್ಕಿ ತಿಂದೇಳ್ರಿ. ಅದಕ್ಕೆ ಅಲ್ಲಿ ಅವ್ರ ಅತ್ತೇಕಿಗೆ ತಿಳಿಸಿ ಹೇಳಿಲ್ಲ. ಅದಕ್ಕೆ ಒಂದೆರಡು ಕಮೆಂಟ್ನು ಬಂದು, ನೋಡ್ರಿ ನೀವು ಬರೀ ಕ್ಯಾರೆಕ್ಟರ್ನ ಬದಲು ಮಾಡ್ತೀರಿ ಅಂತೇಳಿ. ನೋಡ್ರಿ, ಕ್ಯಾರೆಕ್ಟರ್ನ ಬದಲು ಮಾಡ್ತಾ ಇಲ್ಲ, ಮಂಗೇನಂತ ಮನಸ್ಸಿರ್ತೈತಿ. ಎಂಥವ್ರಿಗೆ ಅದನ್ನು ಅದು ಒಳಗ ಒಂದು ಕಸಿ ವಿಸಿ ಇದ್ದೇ ಇರ್ತೈತ್ರಿ. ಅದು ಹುಟ್ಟದಾಗಿಂದ ಯಾವ ಬುದ್ಧಿ ಬಂದಿರುತ್ತ ಅದೇ ಬುದ್ಧಿ ಇರ್ತೈತಿ. ಆದ್ರೆ ನೋಡು ಒಳ್ಳೆಯವ್ರಾಕರ, ಆದ್ರೆ ಕೆಟ್ಟ ಬುದ್ಧಿ ಅನ್ನೋದು ಒಂದ್ 7 ಕಾಳ ಅಷ್ಟಾದ್ರೂ ಒಳಗೆ ಇದ್ದೇ ಇರ್ತೈತ್ರಿ. ಅದು ಇದಕ್ಕೆ ನೀವೇನಂತೀರಿ? ಹೌದಿಲ್ರಿ? ಹೊಟ್ಟೆ ಕಿಚ್ಚು ಯಾರಿಗಾದ್ರೂ ಬರೋದರಿ. ಅದು ಮನುಷ್ಯ ಮುಂದೆ ಹೊಂಟಾನ ಅಂದ್ರೆ ಹೊಟ್ಟೆ ಕಿಚ್ಚು ಬರೋದರಿ. ಅದಕ್ಕೆ ಈ ಹೊಟ್ಟೆ ಕಿಚ್ಚು ಅನ್ನೋದು ಹೆಂಗಿರ್ತೈತಿ, ಒಬ್ರು ಮುಂದೆ ಹೊಂಟ್ರ ಮನೆಯವ್ರಿಗೆ ಎಷ್ಟು ಕಸವಿಸಿ ಇರ್ತೈತಿ, ಹೊರಗಡೆದವ್ರಿಗೆ ಅಂದ್ರೆ ಹೊರಗಿನ ಊರನ್ನವ್ರೆಲ್ಲ ಹೆಂಗ್ ಮಾತಾಡ್ತಿರ್ತಾರ ಅಂತ ಹೇಳಿ ತೋರ್ಸೋದು ಒಂದು ಉದ್ದೇಶ ರೀ. ಹೆಂಗೆಲ್ಲ ಮಾತಾಡ್ಕೊತಿರ್ತಾರ, ಸ್ವಲ್ಪ ಏನೋ ಒಂದು ಸಾಧನೆ ಮಾಡಿ ಮುಂದಕ್ಕೆ ಹೋದ್ರ ಬಗ್ಗೆ ಕಟ್ಟಿ ಮ್ಯಾಗ ಕುತ್ಕೊಂಡು ಹೆಂಗ ಮಾತು ಕಟ್ಟಿತಿರ್ತಾರ ಅಂತ ಹೇಳಿ ತೋರ್ಸೋದು ಒಂದು ಉದ್ದೇಶ. ಯಾಕಂದ್ರ ಒಂದು ಒಳ್ಳೆ ಜಾಬ್ ಆದಾಗ ಜನಗಳಿಗೆ ಸಹಿಸಕ್ಕಾಗಂಗಿಲ್ರಿ. ಅವ್ರು ಮುಂದೆ ಹೊಂಟಾರಂದ್ರೆ ಸಹಿಸಕ್ಕಾಗಂಗಿಲ್ರಿ. ಇನ್ನು ಮನೆಯವ್ರು ಸಹಿಸ್ತಾರನ್ರಿ, ಒಳಗೆ ಅವ್ರಿಗೆ ಕಸಿಬಿಸಿ ಇರ್ತೈತಿ. ಆ ಒಂದು ಸನ್ನಿವೇಶನ ಇವತ್ತನ್ನ ಹಾಕಾಕತ್ತೀನ್ರಿ. ಒಂದು ಮನಸ್ಸಿನ ಆಟ ಹೆಂಗಿರ್ತೈತಿ, ಒಂದು ಮನಿತನ ಅಂತ ಇರ್ತೈತಲ್ರಿ. ಆ ಮನೆ ಒಳಗ್ರಿ ಕೆಲವೊಬ್ರು ನಮ್ಮ ಮುಂದೆ ಚಂದಾಗ ಮಾತಾಡ್ತಿರ್ತಾರೆ, ಒಳಗೆಲ್ಲ ಹೊಟ್ಟೆ ಕಿಚ್ಚಿಬಿಡ್ತಿರ್ತಾರ. ಇನ್ನ ಕೆಲವೊಬ್ರು ಅವರು ಒಳಗೂ ಚಲೋ ಬುದ್ಧಿನ ಇರ್ತಾವ, ನಮ್ಮ ಜೊತೆ ಮಾತಾಡೋದಾಗೂ ಚಂದಾಗ ಮಾತಾಡ್ತಾರೆ. ಕೆಲವೊಬ್ರು ಅಂಕರು ಮಕ್ಕಕ್ಕೆ ಹೊಡೆದಂಗ ಹಂಗ ಹೇಳ್ಬಿಡ್ತಾರ. ಇವು ಒಟ್ಟ 3 ತರ ಗುಣಗಳು ಮನುಷ್ಯನ ಹತ್ರ ಇರ್ತಾವ್ರಿ. ಅದಕ್ಕೆ ಮಂದೆಲ್ಲ ಕುಂತ್ಕೊಂಡು ಹೆಂಗ್ ಮಾತಾಡ್ತಾರ, ಮನೆಯವ್ರು ಹೆಂಗ್ ಮಾತಾಡ್ತಾರ ಅಂತ ಒಂದು ತೋರ್ಸೋದು ಒಂದು ಉದ್ದೇಶ. ಇಲ್ಲಿ ಯಾರ ಕ್ಯಾರೆಕ್ಟರ್ನು ಬದಲು ಮಾಡ್ತಾ ಇಲ್ಲ, ಅದರ ಒಳಗ ಒಂದು ಗಸಬಿಸಿ ಇರ್ತೈತಲ್ಲ ಅದನ್ನ ತೋರ್ಸೋ ಒಂದು ಉದ್ದೇಶ ರೀ. ವಿವಾಹ ಬಂಧನ ವಿಡಿಯೋ ಹಾಕ್ತಾ ಇಲ್ಲ ನೀವು ಅಂತ ಅಂದ್ರಿ. ನಾನು ಮಣ್ಣಿ ವಿಡಿಯೋದಾಗೂ ಹೇಳಿನ್ರಿ, ಆ ವಿವಾಹ ಬಂಧನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಾಪಿ ರೈಟ್ ಕ್ಲೈಮ್ ಅಂತ ಬರಾಕತ್ತೈತ್ರಿ. ಅಂದ್ರ ಆ ಕತಿ ನಾ ಏನ ಇನ್ನೊಬ್ರದ್ದು ಕದ್ದು ಮಾಡೀನಿ ಅಂತ ಹೇಳಿ ಬರಾಕತ್ತೈತ್ರಿ. ಅದು ಒಟ್ಟ ವಿವಾಹ ಬಂಧನ ಟೈಟಲ್ ಹಾಕಿದ್ರೆ ಹಂಗತಿ ಬರಾಕತ್ತೈತಿ. ಅದಕ್ಕೆ ಆ ಟೈಟಲ್ ಇನ್ಮ್ಯಾಗಿಂದ ತೆಗಿತೀನ್ರಿ, ನೋಡ್ತೀನಿ. ಇವತ್ತು ಅದನ್ನ ಟೈಟಲ್ ತೆಗೆದ್ಬಿಟ್ಟು ಹಂಗೆ ಹಾಕ್ತೀನ್ರಿ. ಇವತ್ತೇನಾಗುತ್ತೋ ನೋಡ್ಬೇಕ್ರಿ. ಇವತ್ತು ಮಾತ್ರ ಆ ವಿಡಿಯೋನು ಹಾಕ್ತೇನ್ರಿ. ಪಾಪ ನೀವು ವಿಡಿಯೋ ನೋಡಕ್ಕೆ ಕಾತುರದಿಂದ ಕಾಯ್ತಿರ್ತೀರಿ. ಆದ್ರೆ ನಾನು ಒಂದು ಸ್ವಲ್ಪ ಮಾತಾಡ್ಬೇಕನ್ನಿಸ್ತು, ಮಾತಾಡಿದೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನೋಡ್ರಿ, ವಿಡಿಯೋನ ನೋಡ್ಬಿಟ್ಟು ಹಂಗ ಹೋಗ್ಬಿಡ್ರಿ, ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ಹೊಸ್ತಾಗ ಯಾರು ನಮ್ಮ ಚಾನಲ್ ನೋಡಕತ್ತಾರ ಅಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರನ್ರಿ ರೀ. ಪಾರಕಗ ವಿಶ್ ಮಾಡಿದ್ರೇನ? ಮಾಡ್ಬೇಕಿತ್ತು, ಮಾಡಕ್ ಆಗಿಲ್ಲ, ನನಗೂ ಪುರ್ಸತ್ನೇ ಇಲ್ಲ. ನಿಮ್ ತಂಗಿ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗ್ಯಾಳ, ಒಂದು ಫೋನ್ ಹಚ್ಚಿ ವಿಶ್ ಮಾಡಕ್ ಹೋಗಲ್ಲ ನಿಮ್ಗೆ? ಹೇಳೋ ನಂತ ಬಿಡ, ಅದ್ರಾಗ ಏನೈತಿ? ಪಾರವ್ ನಸೀಬ ನನ್ನ ನಸೀಬ. ನಮ್ಗೇನು ತವ್ರ ಮನೆಯವ್ರಿಗೆ ಏನು ಕೊಡ್ತಾಳ ಮುಂದೆ ಏನು ಇಲ್ಲ. ಇನ್ನೇನಿದ್ರು ಗಂಡನ ಮನೆಯವ್ರನ್ನ ಬೆಳೆಸ್ತಾಳ ಅಷ್ಟೇ. ನಾವು ನಮ್ಮ ತಂಗಿ ಅಂತ ಹಂಗೆ ಹೇಳ್ಕೊಂತ ಹೋಗ್ಬಿಡುದು ಬಾಯಿಲಿ. ಯಾಕ್ರಿ ಹಿಂಗತಿ ಮಾತಾಡ್ತೀರಿ? ನಿಮ್ ತಲೆಗೆ ಯಾಕೆ ಇಂತ ಯೋಚನೆ ಬಂದು? ಇನ್ನೇನ್ ಮತ್ತ ನಾ ಅನ್ನೋದೇನು ಸುಳ್ಳು ಐತನ ರೀ? ಪಾರೋ ಹೆಂಗದ ಅಂತ ಗೊತ್ತಿಲ್ಲ ನಿಮಗೆ, ಯಾಕ್ರಿ ಹಿಂಗತಿ ಮಾತಾಡ್ತೀರಿ? ಇನ್ನೇನಪ್ಪ, ಮನುಷ್ಯಾಗ ಅಧಿಕಾರ ಬಂದ ಮೇಲೆ ಯಾರು ಕಣ್ಣಿಗೆ ಕಾಣೋದೇ ಇಲ್ಲ. ಈಗಟ್ಟ ಚಂದ ಮಾತಾಡ್ತಾಳ ನೋಡಾಕಂತಡಿ. ಸ್ವಲ್ಪ ಅದಕ್ಕ ಅಧಿಕಾರದ ಮದ ನೆತ್ತಿಗೆ ಹತ್ತಿಂದ ನಾವೆಲ್ಲ ಕಣ್ಣಿಗೆ ಕಾಣಂಗೆ ಇಲ್ಲ ಪಾರೋಗ. ಅದಕ್ಕೆ ಆದಷ್ಟು ಆಕಿಯಿಂದ ದೂರ ಇದ್ದು ಬಿಡ್ಬೇಕು. ಮತ್ತೆ ನೋಡ, ನಾವು ಮಾತಾಡ್ಸಕ್ ಹೋಗ್ತೀವಿ, ಆಕಿ ಯಾವಾಗ ಹಾ ಅನ್ನೋದು ಯಾಕೆ ಬೇಕದು? ಆದಷ್ಟು ದೂರ ಇರೋದ ಚಲೋ ಅಂತ ಅನ್ಸ್ತತಿ. ಯಾರಿಗಾರ ಅನ್ರಿ, ಆದ್ರೆ ಪಾರೋಗ ಮಾತ್ರ ಅನ್ನಕ್ ಹೋಗ್ಬೇಡ್ರಿ. ಪಾರೋ ಹೆಂಗಂತ ಗೊತ್ತಿಲ್ಲ ನಿಮ್ಗೆ? ನನಗೆಲ್ಲ ಗೊತ್ತೈತಿ. ಅಧಿಕಾರದ ಮದ ಅನ್ನೋದು ಯಾರನ್ನೂ ಬಿಡಂಗಿಲ್ಲ. ಅದು ಅಧಿಕಾರದ್ದು ಮದ ತಲೆಗೆ ಹತ್ತಿ ಬಿಡ್ತತಿ, ಮನುಷ್ಯನ ಹಂಗತಿ ಒಯ್ತೈತಿ ಅದು. ಏನಾರ ಯಾಕಿರೋಲ್ಲಕ್ಕಪ್ಪ, ಈಗ ಅಂಕರು ಹಂಗತಿ ಇಲ್ಲ. ಆಕಿ ಪಾಪ ಮೊನ್ನೆ ಮನಿ ಬಂದಿದ್ಲ, ಅಣ್ಣ ಇಲ್ಲನ ಅಂತ ಕೇಳಿಲ್ಲ. ಏನ್ ಮಾತಾಡ್ಸದ್ ಬಿಡು. ಅಲ್ಲ, ನಾವೆಲ್ಲ ಆಕಿತಿನ ಸಣ್ಣಾರ ಆಗ್ಬಿಟ್ವಿ. ಈಗ ಊರಾಗ ಎಲ್ಲಾರು ಏನಪ್ಪಾ ಅರ್ಬಟ್ ಆತು, ನಿನ್ ನಸೀಬ್ ಜೋರ್ ಆತಳ ಅಂತಂತಾರ. ಏನ್ ನಮಗೇನ್ ಮಾಡ್ತಾರ ಅವ್ರು? ನಮ್ಗೇನ್ ಕೊಡ್ತಾರನ? ಅಧಿಕಾರ ಇದ್ರೆ ಆಕಿಗೆ ಇರ್ತತಿ ಅಷ್ಟೇ ರೀ. ನಾಳೆ ನಮ್ಗೊಂದು ಮಗು ಹುಟ್ಟುತ್ತ, ಹೆಣ್ಮಗುನ ಹುಟ್ಟುತ್ತ ಅಂತ ಹೇಳಿ ತಿಳ್ಕೊರಿ. ಹುಟ್ಟಂದ್ರೆ ನಾಳೆ ನಾವು ಸಾಲಿ ಕಲಿಸ್ತೀವಿ, ಎಲ್ಲ ಸಾಲಿ ಕಲಿಸಿ ದೊಡ್ಡಾಕಿನ ಮಾಡ್ತೀವಿ. ನಾಳೆ ಆಕಿನ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಹೆಮ್ಮೆ ಪಡ್ತೀವಿ. ಇಲ್ಲ ಹಂಗ ತಂಗಿದನ್ನ ಹೆಮ್ಮೆ ಪಡ್ಬೇಕಪ್ಪ. ಆಕಿನ ಹೋಗಿ ಇನ್ನೊಂದು ಮನಿನ ಉದ್ಧಾರ ಮಾಡ್ತಾಳ. ನಾವು ಇಬ್ರು ಗಂಡ ಎಂತ ಕೊಡ್ರಿ ಅಂತ ಕೈ ಚಾಚಕ್ಕಾಗತ್ತನ್ರಿ? ಹೆಂಗೆ ಯೋಚನೆ ಮಾಡ್ತೀರಾ? ನನಗೇನೋ ನಿಮ್ದು ಇದು ಸ್ವಂತ ಬುದ್ಧಿ ಎಲ್ಲ ಅನಿಸ್ತತಿ. ಯಾರೋ ನಿಮ್ಮ ತಲೆ ತುಂಬ್ಯಾರ ಅಂತ ಅನಿಸ್ತತಿ. ಕರೆ ಹೇಳ್ರಿ, ಯಾರು ಏನಂದ್ರು? ನಮ್ಮ ಆಫೀಸ್ನಾಗೆಲ್ಲ ಊಟಕ್ಕೆ ಅದು ಕುಂತಿದ್ವಿ. ಕುಂತಾಗ ಅದೇ ನಮ್ಮ ಈರದನಲ್ಲ, ಅಂತ ಪ್ಯೂನ್ ಆಗಿಲ್ಲನ ಅಲ್ಲಿ ನಮ್ಮ ಬ್ಯಾಂಕ್ನಾಗ ಬಂದು ಇವ್ರ ತಂಗಿ ಹಿಂಗ್ರಿ ಅಂತ ಹೇಳಿದಾಗ ಅವರೆಲ್ಲ ಮಾತಾಡಿದ್ರ. ನನಗದು ಸರಿ ಅನಿಸ್ತಪ್ಪ. ಅವ್ರು ಹೇಳಿದ್ರಂತ ನಿಮ್ಗೆ ಸರಿ ಅನಿಸ್ತಂತ? ಬೇಸದಿರ್ತವ್ರಿ. ಅಂದ್ರೆ ನಿಮ್ಮ ಪ್ರಕಾರ ಹೆಣ್ಮಕ್ಳನ್ನ ಒಟ್ಟ ಸಾಲಿ ಕಲಿಸ್ಬಾರ್ದು ಅಂತ ಅರ್ಥನ? ಅವ್ನು ಹೇಳೋ ಅವನು ಸಾಲಿ ಕಲಿಸ್ಬಾರ್ದು ಹೆಣ್ಮಕ್ಳದನ್ನ ಹಂಗಾದ್ರ ಅಂತೇಳಿ ಲೆಕ್ಕ ಹಾತಿದ್ದು ಎಲ್ಲ ಸಂಕಟ ನೋಡಪ್ಪ. ಎಲ್ಲವೂ ಸಂಕಟ ಬಿಡ್ತಾವ. ಅವ್ರು ಹೇಳಿದ್ರಂತೆ, ಇವ್ರು ಕೇಳಿದ್ರಂತೆ. ನಮ್ಮ ಪಾರ ಹೆಂಗದ ಅಂತ ಗೊತ್ತಿಲ್ಲ ನಿಮ್ಗೆ? ಹೇಳಿ. ಅವ್ರಂದ್ರ ಮುಂದೆ ಎಲ್ಲ ನೋಡು, ಅಣ್ಣ ತಮ್ಮರು ಅಕ್ಕ ತಂಗಿಯರಂತ ಯಾರು ಇಟ್ಕೊಳಂಗಿಲ್ಲ.
ಅಧಿಕಾರ ಅಂತೇಳಿ ಒಮ್ಮೆ ಕೈಯ ಸಿಕ್ಕ್ರ ಮುಗಿದು ಹೋತು, ಎಲ್ಲರೂ ಕಾಲನ್ ಕಸ ಅಂತೇಳಿ ಮಾತಾಡಿದ್ರು. ಅವ್ರು ನಮ್ಮ ಇವ್ರು ಅದಾರಲ್ಲ, ನಮ್ಮ ಸೀನಿಯರ್, ಅವ್ರ ತಂಗಿದು ಒಬ್ಬೇಕಿದು ದೊಡ್ಡ ಜಾಬ್ ಆತಂತದ, ಏನೋ ಮೇಜರ್ ಪೋಸ್ಟ್ ಆಯ್ತಂತ. ಮೊದ್ಲಿಗೆಲ್ಲ ಇವ್ರು ಕೂಡ ಚಂದ ಇದ್ಲಂತ, ಬರ್ಬರ್ತಾಕಿ ಒಂಥರ ಅಧಿಕಾರ ಇವ್ನಕಿನ ಜಾಸ್ತಿ ಪಗಾರ, ಅಧಿಕಾರ ನೆತ್ತಿಗೆ ಏರಿ ಈಗ ಅದನ್ನು ಒಟ್ಟೆ ಚಂದ ಮಾತಾಡ್ಸಂಗಿಲ್ಲಂತ. ಇವ್ರ ಮಾತಾಡ್ಸೋದಂತ, ಆಕೆ ಮನಿಗೆ ಬಂದ್ರು ಇವ್ರ ಮಾತಾಡ್ಸೋದಂತ, ಅಲ್ಲಿ ಊರಿಗೂ ಎಲ್ಲರೂ ಸೇರಿರ್ತಾರಲ್ಲ, ಆಕೆ ಹಿಂದೆಗಡೆ ಬಂದ್ರು ಇವ್ರ ಮಾತಾಡ್ಸೋದಂತ, ಆಕಿ ಅವ್ರ ಮನಿಗೆ ಇವ್ರು ಹೋದ್ರು ಇವ್ರ ಮಾತಾಡ್ಸೋದಂತ, ಆರಾಮದೇವ ಅಂತ ಇವ್ರ ಕೇಳೋದಂತ. ಆಕಿ ಹಣ್ಣುಗಳಾಗಿ ಆಕೆ ಆರಾಮದಿರೇನಂತ ಕೇಳಂಗಿಲ್ಲಂತ, ಇವ್ರ ಕೇಳೋದಂತ. ಮುಂದೂ ನಮ್ದು ಹಿಂಗ ಪರಿಸ್ಥಿತಿ ಬರ್ತದ ತಗೋ. ಎಲ್ಲರೂ ಒಂದೇ ಥರ ಇರಂಗಿಲ್ರಿ. ಎಲ್ಲರೂ ಒಂದೇ ತಕ್ಕಡೆಗೆ ಇಟ್ಕೊಂಡು ತೂಗಬಾರ್ದು. ಇನ್ನೊಬ್ರು ತೊಗೊಂಡು ನಾವೇನು ಮಾಡೋಣ ನೋಡ್ರಿ. ಈಗ ಚಂದಗಿದ್ರ ನಾವು ಚಂದಗಿರೋಣ, ಈ ಚಂದ ಮಾತಾಡ್ತಾಳ ಆಕೆ ಕೂಡ ಚಂದಗಿರೋಣ. ನಾ ಮತ್ತು ಆಕೆದು ಅಧಿಕಾರ ಮದ ನೆತ್ತಿಗೆ ಹತ್ತಿ ಅಂದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ. ನೀ ಅಲ್ಲೇ ಇರವ, ನಿನ್ನ ಅಧಿಕಾರ ಇಟ್ಕೊಂಡಂತೆ ನಾವು ದೂರ ಉಳಿಯಾಕೆ ಬರ್ತೈತಿ. ಹಂಗಂತೇಳಿ ಪಾಪಕ್ಕೆ ಏನೂ ಮಾಡ್ಲಾರ್ದಾಗ ಈಗ ಮಾತಾಡ್ಸದೇ ಇರೋದು ಸರಿಯಲ್ಲ ರೀ. ಅದು ನೀವು ಸ್ವಂತ ಅಣ್ಣ ಆಗಿ ನೀವು ಆಕೆಗೆ ವಿಶ್ ಮಾಡ್ಲಿಕ್ಕಂತ ಹೆಂಗ್ರಿ? ಹೋಗ್ರಿ ವಿಶ್ ಮಾಡ್ರಿ. ಮುಂದಿಂದ ಯಾವ ಕಂಡನ? ಸರಿ ಆಯ್ತು ತಗೋ. ಎಲ್ಲ ನಸೀಬ್ ನೋಡಪ್ಪ. ಅರಿ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಸಾಂಗವ ಕುಂತೀರ? ನಿನ್ ಕಣ್ಣಿಗೆ ನಿಂತಂಗ ಕಾಣ್ತೀವಿ. ಹಂಗೆ ಕೇಳಿನ ಬಿಡೆ, ಊಟ ಆತನು? ಏನ್ ಮಾಡಿದ್ರಿ ಅಡ್ಗಿನ? ಅಮಾಸಿ ಸಂಬಂಧ ನಿನ್ನೆ ಬ್ಯಾಳಿ ಹಾಕಿದ್ಲು. ನಿನ್ನೆ ಇನ್ನೊಂದಿಟ್ಟು ಹೂರ್ನ ಉಳ್ದಿತ್ತ, ಹೋಳ್ಗಿ ಮಾಡಿದ್ಲ, ಹಂಗ ಕಟ್ಟಿನ ಸಾರು ಉಳ್ದಿತ್ತ. ಒಂದಿಟ್ಟು ಅನ್ನ ಮಾಡಿದ್ಲು, ಒಂದೆರಡು ಮಾಯಿನಣ್ಣು ಹಿಂಡಿಲ್ಲ, ಹಿಂಡಿ ಈಗ ಶಿಕರ್ಣಿ ಮಾಡಿದ್ಲು, ಒಂದಿಟ್ಟು ಬದ್ನಿಕಾಯಿ ಪಲ್ಯ ತಾಳಿಸಿದ್ಲು, ಅನ್ನ ತಿಂದು ಕುಂತೀವಿ ನೋಡು. ಅಲ್ಲೋ ನಿಮ್ಮ ಮನೆಗೆ ಏನು ಮಾಡಿದ್ರು? ಅಯ್ಯೋ ನಮ್ಮ ಮನ್ಯಾಗ ಬೂಸ್ಟ್ ಬೈ ಅದ ಒಟ್ಟು. ಯಾಕ ಏನಾತು? ಇನ್ನೇನ ನಿನ್ನೆ ಅಮಾಸಿ ಐತೆ, ಒಂದಿಟ್ಟು ಬ್ಯಾಳಿ ಹಾಕ್ರಲಿ ಅಂತ ನಾ ಅಂದಿನಿ. ಆಕಿ ಹಿರೇಕಿ ಆಕಿ ಹಾಕ್ಲಿ ಅಂತೇಳಿ ಸಣ್ಣಾಕಿ ಲಡ್ತು ಪಡ್ತು, ಸಣ್ಣಾಕಿ ಹಾಕ್ಲಿ ಅಂತ ಆಕಿ ಲಡ್ತು ಪಡ್ತು. ಕಡಿಕೆ ಇಬ್ರು ಲಡಪ್ ಪಡ್ತ ಜಗಳ ಮಾಡಿ ಬ್ಯಾಳಿನ ಹಾಕ್ಲಿಲ್ಲ ನೋಡು. ನಿನ್ನೆ ಒಂದು ಬೋಗನಿ ಉಪ್ಪಿಟ್ಟು ತಿರುವ್ಯಾರ, ಸಂಜೆ ಮಠ ಅವನ ತಿಂದಾರ. ಯಾಕೆ ನಿನ್ನ ಮಕ್ಳು ಏನು ಹೇಳಂಗಿಲ್ಲನು? ಅವೇನು ಹೇಳ್ತಾವ ಬಿಡಿಯವ, ಹೆಂಗಸೂರ್ ಕಾಲಾಗಿ ಎಲ್ಲಿ ಜಗಳ ಮಾಡೋದಂತೆ ಸುಮ್ಮನೆ ಹೊರಗೆ ಹೋಗ್ಬಿಡ್ತಾವ. ಅವಕ್ಕೇನು ಚಾದ ಅಂಗಡಿ ಇರ್ತೈತಿ, ಚಾದ ಅಂಗಡಿ ತಿಂದು ಎದ್ದು ಹೇಳ್ತಾವ, ಎಲ್ಲಿ ಬೀಳ್ತಾವ ಎಲ್ಲೇ ಹೇಳ್ತಾವ. ನಂದ ನೋಡುವ ಇವ ಏನು ಕರ್ಮ ಇದ್ದಿರ್ಬೇಕ ಇವ ಸಂಗವ ಅಂತಿನ್ನ. ನಮ್ಗೆ ರೊಟ್ಟಿ ತಿಂಡಿಕಂದ್ರೆ ಬೇಸಿಗಂಗಿಲ್ಲ, ಅವತ್ತು ತಂಗಳು ರೊಟ್ಟಿ ಇರ್ತಾವಲ್ಲ ಅವು ಎಲ್ಲ ಬಗಿರ್ತಾವ ರೊಟ್ಟಿ. ಏನು ಮಾಡೋದು, ಅವನು ಬಿಸಿನೀರಾಗ ಎತ್ತೀನಿ, ಎದ್ದು ಒಂದಿಟ್ಟು ಸಾರರ ಮೊಸರರ ಹಾಕೊಂಡು ಶೇಂಗಾ ಚಟ್ನಿ ಇರ್ತೈತಿ ಹಾಕೊಂಡು ತಿಂತೀನಿ. ಏನು ಕೇಳ್ತೀನಿ ನಮ್ಮ ಧನೆ ಬರ. ಇವ ನನ್ನ ಸೊಸಿ ಹಂಗತಿ ಅಲ್ವೇ? ಮಾಡ್ತಾರ ಅವರು ಅಡಿಗೆನ. ನಿನ್ನೆ ಅವರು ಬ್ಯಾಳಿ ಹಾಕಿದ್ರು, ಆದ್ರೆ ನಮ್ಮ ಹೋಳಿಗೆ ಮಾಡಲಿಲ್ಲ, ಕಡುಬು ಮಾಡಿದ್ರು, ಕರ್ಗಡುಬು. ಮತ್ತು ನಿನ್ನ ಸೊಸಿನ ಕೈನ ಏನ್ಲೇ ಬ್ಯಾಳಿ ಹಾಕಿದ್ರನ ಅಂತ ಕೇಳಿದ್ರ, ಇಲ್ಲಿ ಅತ್ತಿ ಅಂತೇಳ ಅಂದ್ಲು. ನಿನ್ನೆ ಚಪಾತಿ ಮಾಡಿದ್ವಿ ಅಂತ ಅಂದ್ಲು. ಯಾಕ ಆ ರುಕ್ಮಿ ಉಚ್ಚಿದಾಟಿದ್ದೇನು? ಆಕಿನೂ ಹಿಂಗ ಸುಳ್ಳು ತಗಲು ಹೇಳ್ಕೊಂತ ಹೋದ್ಲು. ಎಡಗೈ ತಲೆ ಮ್ಯಾಗಿಟ್ಟು ಹೋಗ್ಯಾಳನ, ನಾ ಹೊಕ್ಕಿನಿವ ಇನ್ನು ನೀ ಊರಾಗ ಸುಳ್ಳು ತಗಲು ಹೇಳ್ಕೊಂತ ಅಡ್ಡಾಡಂತ ಹೇಳಣ್ಣ. ನೀ ರುಕ್ಮ ಹೋಲಿಸ್ಬೇಡವಾ, ಆಕಿ ಗತೆ ಇಲ್ಲ ನಾನು. ಅಂದಲ್ಲಿನ ಸುಳ್ಳು ಹೇಳಿದೇನು? ಯಾಕ ಮನ್ಯಾಗ ಏನು ಅಡುಗೆ ಮಾಡಿರ್ತಾರ ಅದನ್ನ ಹೇಳ್ಬೇಕು, ಏನು ತಿಂದಿರ್ತಿ ಅದನ್ನ ಹೇಳ್ಬೇಕು. ಅದ್ರಾಗ ಏನೈತಿ ಮುಚ್ಚಮರಿ? ಯವ್ವ ಚಪಾತಿನೂ ಮಾಡಿದ್ಲು, ಹಂಗೆ ಬ್ಯಾಡಿನೂ ಹಾಕಿದ್ರ ಸಂಜೆ ಮುಂದೆ. ನೀವು ಮುಂಜಾನೆ ಮಾತಾಡ್ಸಿರಿ, ನಾವು ಸಂಜೆ ಕಮಾಸಿ ಮಾಡೀವು. ನೋಡಿಕಿನ ಮಲ್ಲಪ್ಪ ಮಾಸ್ತರ್ ನಿಂತಿಕಿ ಪಾರವ್ವ ಡುಮ್ಮಿ ಅದ ನಮ್ಮ ಸಂಗವನ ಮೊಮ್ಮಗಳು. ಗೊತ್ತು ಹೇಳು ಮುಂದಿಂದು. ಆಕಿದೇನೋ ದೊಡ್ಡ ನೌಕರಿ ಆತಂತಲ್ಲ. ಹೌದು ನೋಡುವ, ಆ ಹುಡುಗಿ 2-3 ವರ್ಷ ಸಾಲಿ ಬಿಟ್ಟು ಹಿಂದೆ ಒಟ್ಟು ದೊಡ್ಡ ನೌಕರಿ ತೊಗೊಂತು. ಆಗ ಎಲ್ಲಿದು ಎಷ್ಟೋ ಮಂದಿ ಬೆಳ್ಳ ಬೆಳತನ ಓದ್ದಾರು, ಮುಕ್ಳಿ ಮ್ಯಾಕ ತಲೆ ತಳ್ಯಾಕಾಗೈತಿ. ಅಂತಂದ್ರೆ ಆಗ ಈಕಿದ ಹಂಗಾಗತ್ತ, ರೊಕ್ಕ ಕೊಟ್ಟು ಮಾಡ್ಸ್ಯಾರಂತ ನೌಕರಿನ. ಹೌದಾ? ಮತ್ತೇನು ಒಂದು ಮಾತನ್ನು ಕೇಳಿವ, ಈಕಿನ ಸಚೂರಿ ಇಲ್ಲ ಅಂತಾಳ. ಅಲ್ಲಲ್ಲೇ ಆ ನೌಕರಿ ಮಾಡುವಲ್ಲಿ ಮಾಡಿಸುವಲ್ಲಿ ಅಲ್ಲಿ ಯಾರನ್ನ ಹಿಡ್ದಾಳ ಅಂತ. ಅಂದಲ್ಲಿ ಈಕಿಗೆ ಎಷ್ಟು ದೊಡ್ಡ ನೌಕರಿ ಸಿಕ್ಕೈತಿ. ಇಲ್ಲ ಅವ್ನು ಸಿಕ್ಕಿತ್ತನು ಇಲ್ಲ ನಮ್ಮೂರಾಗ ಎಷ್ಟು ಕಲ್ತಾರದಾರ ಅವ್ರಿಗೆ ಬಿಟ್ಟು ಈಕಿಗೆ ಹಂಗ ಏನೋ ಕಂಟ್ರಾಕ್ಟ್ ಮಾಡಿ ಆಯ್ಕಿ. ಏನು ಕೇಳಿದ್ರು ನಿಮ್ಮಂತರ ಭಯಾಗ ಕೇಳ್ಬೇಕು ನೋಡು. ಪಾಪ ಹುಡುಗಿ ಶ್ರಮ ಪಟ್ಟು ಅಷ್ಟು ದೊಡ್ಡ ನೌಕರಿ ಹಿಡ್ದತಿ. ಏನು ಹಂಗತಿ ಮಾತಾಡೋದದು? ಮಾಡಿಗೆಡಿತಂದು ನಡು ಮಧ್ಯಾಹ್ನದಾಗ ಇಟ್ರು ಅಂತ. ನಿನ್ನ ಮೊಮ್ಮಗಳಾಗಿತ್ತಂದ್ರೆ ಹಿಂಗತಿ ಮಾತಾಡ್ತಿದ್ದೇನು? ಸುಮ್ಮನೆ ಇನ್ನೊಬ್ರು ಮಕ್ಕಳಿಗೆ ಹಂಗತಿ ನೋಡ್ಲಾರ್ದ ಕೇಳಲಾರ್ದ ಮಾತಾಡಬಾರ್ದು. ಮಂದಿ ಅಂದ್ರು ನೀವು ಸಾಧನೆ ಮಾಡಿದವ್ರಿಗೆ ನೋಡವ ಆ ಹುಡುಗಿ ಹೆಂಗಿತ್ತು ಹೆಂಗ್ ಮಾಡ್ತು ಅಂತೇಳಿ ಅನ್ಬೇಕು. ಅದು ಬಿಟ್ಟು ಕಟ್ಟಿ ಕುತ್ಕೊಂಡು ಇನ್ನೊಬ್ರು ಮಕ್ಕಳು ಆಡ್ಕೊಂತಿರಲ್ಲ, ಭಾಷೆ ಅನ್ನೋದ್ರಿ ಅಂದಲೇನ ನಮ್ಮ ದೇಶ ಉದ್ದಾರ ಆಗಿಲ್ಲ, ನಿಮ್ಮಂತಾರ ಇದ್ದಾರಿಲ್ಲನ. ಬರೋಬ್ಬರಿ ಅಂದಿ ನೋಡ್ಲಿ ಹಣ್ಣಿ. ಯಾರ ಹೇಳ್ತಾರಂತ ಇವರು ಅವ್ರ ಬಗ್ಗೆ ಮಾತಾಡ್ತಾರಂತ. ಒಬ್ಬರ ಬಗ್ಗೆ ಗೊತ್ತಿಲ್ಲಾರ್ದ ಗೊತ್ತಿರಿ ಇರ್ಲಾರ್ದ ಮಾತಾಡಬಾರ್ದು. ನೀವು ಹೆಣ್ಣು ಗಂಡು ಹೊಡೆದಿರ್ತಾರಿ, ಇನ್ನೊಬ್ರು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡ್ತೀರಿ. ಅಲ್ವೇ ನಿನಗರ ಗೊತ್ತಾಗಿಲ್ಲ, ಇಟ್ಟು ವಯಸ್ಸಿಗೆ ನಿನಗ ಅದು ಹೆಂಗ್ ಮಾತಾಡ್ತಿ ಇನ್ನೊಬ್ರ ಬಗ್ಗೆ, ಇನ್ನೊಬ್ರ ಮಕ್ಕಳ ಬಗ್ಗೆ? ಯಾವ ನಂದು ಕೆಲಸ ಐತೆ ಹೊಕ್ಕಿನ ನೋಡು, ಎದ್ದು ಹೋಗೇ ಬಿಟ್ಲು.
ಈಗಿನ ಬಂಡ್ರೋಳಿನ ಅದ ಒಂದು ಸ್ವಲ್ಪ ಅರ್ಧ ಮುರ್ಧ ರುಕ್ಮಿ ಚಾಳಿ ತೇಟದ ಈಕಿಗೂ ಹೊಲ್ದಾಗ ಇದೊಂದು ಶೆಡ್ ಹಾಕೊಂಡು ಬೇಸ್ ಮಾಡಿದೀವಿ ನೋಡ್ಲಿ ಹನಿಮಿ. ಮಳೆಗಾಲದಾಗ ಮಳಿ ಆತಂದ್ರ ತನ್ನಾಗ ಮನಿಗೆ ಹೋಗ್ಲಾರ್ದ ಇಲ್ಲೇ ಎಲ್ಲ ಅಡಿಗೆ ಮಾಡ್ಕೊಂಡು ತಿನ್ಬೋದು. ಹ್ಞೂ ನಾವ ಎತ್ತಿ ಬೇಸ್ ಆತು ಎತ್ತಿ ಅದು ಮತ್ತ ಏನು ಹೇಳ ಎತ್ತಿ ನಿನ್ನೆ ಅಮಾಸೆಲ್ಲ ರಾತ್ರಿ ಯಾರ ಬಂದು ಮನಿ ಮುಂದ ಕಾಯಿ ಲಿಂಬೆನೋ ಅದು ನೀಟ್ ಹೋಗ್ಬಿಟ್ಟಾರ. ಯಾರು ಇಟ್ಟಿದ್ದಾರ ನೋಡಿ ನ್ಯಾಯ ಐತಿ. ಮತ್ತು ಹುಡುಗ ಅಡ್ಡಾಡ್ಗಿದ್ದಿತ್ತಂತೇಳಿ ಬಡ ಬಡ ಸುಟ್ಟು ಬಿಟ್ನಿ ಅತ್ತಿ. ಏನು ಶಾಣಕ್ಯದಿಲ್ಲಿ ಕೈಲಿ ಮುಟ್ಟಿ ಬಿಟ್ಟೆ ಮತ್ತೆ ಇನ್ನೇನು ಮಾಡೋದು? ನಿನ್ನ ಮಗ ಹಂಗ ಮುಟ್ಟಿ ಬಿಡ್ತಿದ್ದ ಅದಕ್ಕೆ ಆಗುದ ಅಲ್ಲಿ ನನಗ ಅಲ್ಲಿ ಅಂತೇಳಿ ಮುಟ್ಟಿ ಬಿಟ್ನವ. ಅಯ್ಯೋ ದೇವ್ರಿ ಇನ್ನೇನು ಕಾದತ್ತೋ ಏನೋ ನಮ್ಗೆ. ನಿನಗೇನು ಕಿನ್ನರ ಆಗಾಕತ್ತನ ಏನು ಎತ್ತಿ ಮೈ ವಜ್ಜಾದಂಗ ಐತಿ ಕೈ ಕಾಲು ಹೊರ್ಯಾಕತ್ ಬಿಟ್ಟವ ಎತ್ತಿ. ಯವ್ವ ಯಾವ ಬೇಕಂತ ಮಾಡ್ಯವ ಈ ಮಗ್ಳ ಹೊಲ್ದ ಸಿಹಿಯ ಮಾಡಿರ್ಬೇಕಲ್ಲಿ ಬಾಡೆ. ನಮ್ಮ ಹೊಲ ಈಗ ಭಾಳ ಚಂದ ಬೆಳೆಯಾಕತ್ತವು ಬೆಳಿಬಾರ್ದಂತೆ ಹಿಂಗತಿ ಮಾಡಕತ್ತಾನ ನೋಡವ. ನಾವು ಉಜ್ಜಾಬಾರ್ದಂತೆ ಹಂಗತಿ ಮಾಡಕತ್ತಾನ. ಯಾವ ಎತ್ತಿ ಅಂತ ಕೆಟ್ಟಾರ ಇರ್ತಾರ ಯವ್ವ. ಥೂ ಒಬ್ಬ ಮನುಷ್ಯ ಕೆಳ ಬೀಳ್ಸಕ್ ಹಿಂಗೆಲ್ಲ ಮಾಡೋದಾ? ಹಿಂಗೆಲ್ಲ ಎದಕ್ ಮಾಡ್ತಾವ ಬಕ್ಮ ಹೊರಲಿ. ಎದ್ರ ಬದ್ರ ಬಂದು ಹೋರಾಡ ಸಿಕ್ತಿರಂಗಿಲ್ಲ ಇಂಥದ್ದು ಮಾಡಿ ಮನುಷ್ಯನ ಕುಗ್ಗಿಸ್ಬಿಡುದು. ಯವ್ವ ಒಲ್ಲೆವ ಯವ್ವ ನಾಳೆ ಅದನ್ನ ಹೋಗ್ಬರು ನಡಿ ಒಂದು ತೈತ ಕಟ್ಟಿಸ್ಕೊಂಬರು. ತಾಳೈತಿ ಎಂತ ಮಂದಿ ಇರ್ತಾರೆ ಯವ್ವ ಬಕ್ಮ ಹೊರಿಲಿ. ಹಿಂಗ ಅವ್ರು ಮಾಟ ಮಾಡ್ಸ್ಯಾರ ಅಂತೇಳಿ ಹೊಳ್ಳಿ ಇವ್ರು ಮಾಡ್ಸೋದು ಇವ್ರು ಮಾಡ್ಸ್ಯಾರಂತ ಅವ್ರು ಮಾಡ್ಸೋದು ಬರೀ ಹಿಂಗ ಹೋಗ್ಬಿಡ್ತಾವ. ತಾವು ಉಜ್ಳ ಆಗಂಗಿಲ್ಲ ಮಂದಿನೂ ಉಜ್ಳ ಹಾಕ್ಬಿಡಂಗಿಲ್ಲ ಅಂತಾರ ಅದನ್ನೆಲ್ಲ ಮಾಡೋದು. ಹೌದಿತ್ತಿ ಕರೆ ನೋಡು. ಇನ್ನು ಒಂದಿಟ್ಟು ಹುಷಾರಿಂದ ಇರ್ಬೇಕು. ಒಂದಿಟ್ಟು ಸಂಘಗ ಒಂದಿಟ್ಟು ಕೈಕಾಲಕ್ಕೆ ನೋಡ್ಕೊಂಡು ಅಡ್ಡಾಡಿ ಅಂತೇಳು. ಎಲ್ಲಾರ ಮತ್ತೆ ತೆಗ್ ಪಗ್ಗು ತೆಗೆದು ಎಲ್ಲಾರ ಏನು ಕಿನಾರ ಮುಚ್ಚಾರ ನೋಡು. ನನಗಂಕೂ ಹಂಗತಿ ಎಲ್ಲಿ ಕಂಡು ಬಂದಿಲ್ಲೈತಿ. ಸರಿ ಅಥವಾ ಈ ಅಮಾಸಿ ಹುಣ್ಣಿಮೆ ಬಂತಂದ್ರೆ ಇನ್ನು ಮೈ ಎಲ್ಲ ಕಣ್ಣಾಗಿರ್ಬೇಕು ನೋಡು. ಎತ್ತಿ ಒಂದು ಸಮಸ್ಯೆ ಮುಗಿತನೊಳಗೆ ಮತ್ತೆ ಇದು ಚಲೋ ಆತ. ಏನಯ್ಯವ ನಮ್ದು ನಾವು ಮಾಡ್ಕೊಂಡು ತಿಂದೀವಿ ಅಂದ್ರು ಬಿಡವಲ್ರಲ್ಲ ಎತ್ತಿ ಮಂದಿ ನಮ್ಮನ. ಹಂಗ ಒಬ್ಬ ಮನುಷ್ಯ ಮುಂದೆ ಹೊಂಟಾನಂದ್ರ ಹಿಂಗತಿ ಮಾಡಿ ತುಳಿದು ಬಿಡೋದು. ಅವ್ರನ್ನ ಮುಂದೆ ಹೋಗಾಕ್ ಬಿಡಂಗಿಲ್ಲ. ಎಂತಾವ ಇರ್ತಾವ ಇವ ಪಡ್ಕೊಂಡ್ಸಿಗಳು. ನಾಳೆ ಎದ್ದಾಕಿನ ಹನುಮಪ್ಪ ಹೋಗ್ಬಿಡು. ಮೂಕ್ ನೀರು ಮಾಡಿಬಿಡು. ಮೂಕ್ ನೀರು ಅಂದ್ರೆ ಯಾರು ಕೂಡ ಮಾತಾಡುವಂಗಿಲ್ಲ. ಜಳಕ ಮಾಡಿ ಹೋಗ್ಬಿಡುದು. ಏನು ಉದಿನ ಕಡೆ ಅಟ್ಟ ಹಚ್ಚಿಬಿಡುದ ನೇತಿ? ಏನಿಲ್ಲ ಈ ಇದನ್ನ ಒಂದು ಹಿಡಿ ಉಪ್ಪು ಇರ್ತತ್ಲ ಅದನ್ನ ಹಿಂಗೆ ನಾನು ಹುಡುಗಗೆ ಹಿಂಗೆ ನೆದ್ರ ತೆಗಿತಿರ್ತೇನಲ್ಲ ಹಂಗೆ ತಲೆ ಮ್ಯಾಗ ಹಿಂಗೆ 3 ಸುತ್ತು ಹಾಕಿಸ್ಕೋಬೇಕು. ಅದನ್ನ ಎಡಗೈಲೆ ಅದನ್ನ ಹೋಗಿ ಅಲ್ಲಿ ಹನುಮಪ್ಪನ ಮುಂದೆ ಹಾಕ್ಬೇಕು. ಅದನ್ನು ಉಪ್ಪನ್ನ ನನ್ನ ಮೈ ಮೇಲೆ ಇನ್ನೆಲ್ಲ ಪೀಡ ಬಿಡ್ಲಿ ಇದನ್ನು ಬಿಡುವಂಗ ಆಗ್ಲಿಪ್ಪ ದೇವ್ರ ಎಲ್ಲ ಪೀಡ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ ಅಂತೇಳಿ ಅಲ್ಲಿ ಹಾಕಿ ಬರ್ಬೇಕು. ಹಂಗೆ ಎಣ್ಣೆ ದೀಪ ಹಚ್ಬೇಕು. ಹನುಮಪ್ಪನ ಗುಡಿ ಮುಂದೆ ಬನ್ನಿ ಗಿಡ ಐತೆ ನೋಡು ಅದನ್ನ ಸುತ್ತ ಹಾಕಿ ಬಾ. ನಾವಯ್ಯವ ಇಂಥದ್ದೇನು ಗೊತ್ತಿದ್ದಿಲ್ಲ ಬಿಡ ಎತ್ತಿ ನನಗೆ. ಇವತ್ತಂಕರು ಈ ಹೆಡಕು ಹರಿ ಐತತಿ. ಹರಿ 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 ಹರಿತೈತ ಕಾಲು ಹಂಗೆ ಹರಿ 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 ಹರಿತೈತಿ. ಅವು ಶಕ ಆದ್ರೆ ಹಂಗತಿ ಹಾಕತಿ. ಈಗ ನಾನು ನಂಬಂಗಿಲ್ಲ ಆದ್ರೆ ಏನು ನಮ್ಮ ಮತ್ತು ಇವೆಲ್ಲ ಫೋನ್ಯಾಗೆಲ್ಲ ನೋಡ್ತಿರ್ತೀವಲ್ಲ ಇವ ಸಾಂಗೆಲ್ಲ ತೋರಿಸ್ತಿರ್ತಾನ ಫೋನ್ಯಾಗ. ಏನು ಲಿಂಬೆನ್ನು ಪಂಬಿಯನ್ನು ಮಾಡಿಸ್ಕೊಂತ ಇವು ಈಗ ಅಂಕರು ಹೆಚ್ಚಾಗೈತಿ ಬಿಡ. ಕಲ್ತಾರನು ಮಾಡ್ತಾರ ಕಲಿಲಾರ್ದಾರು ಮಾಡ್ತಾರ. ಇದ್ರು ಇರ್ಬೇಕು ಎತ್ತಿ.